ಗೆಳೆಯರೇ, ಇವತ್ತೊಂದು ಹೊಸ ವಿಡಿಯೋ ಹಾಗೂ ಹೊಸ ಮಾಹಿತಿಯೊಂದಿಗೆ ನಿಮ್ಮ ಮುಂದೆ ಹಾಜರಿದ್ದೇವೆ. ಈ ಒಂದು ಮಾಹಿತಿಯು ಯಾರು ತಮ್ಮ ಪಾಲಕರು ತಮ್ಮ ಮಕ್ಕಳಿಗೆ ಉನ್ನತ ಶಿಕ್ಷಣವನ್ನು ದೊರಕಿಸಿಕೊಡಲು ಇಚ್ಛೆಯನ್ನು ಹೊಂದಿದ್ದರೂ ಅಂಥವರಿಗೆ ಈ ಮಾಹಿತಿಯು ಸಂಪೂರ್ಣವಾಗಿ ಮಹತ್ವಪೂರ್ಣವಾಗಲಿದೆ. ದಯವಿಟ್ಟು ಈ ವಿಡಿಯೋನ ಕೊನೆವರೆಗೂ ನೋಡಿ, ಯಾಕಂದರೆ ಈ ಮಾಹಿತಿ ನಿಮಗೆ ಸಂಪೂರ್ಣವಾಗಿ ಲಭ್ಯವಾಗಲಿ. ಇದೇ ರೀತಿ ಮಾಹಿತಿಗಳನ್ನು ಸ್ವೀಕರಿಸಲು ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಹಾಗೂ ಬೆಲ್ ಐಕಾನ್ ಒತ್ತಿ ನೋಟಿಫಿಕೇಶನ್ ಆನ್ ಮಾಡಿಕೊಂಡು ನಿಮಗೆ ಇದೇ ರೀತಿ ಮಾಹಿತಿಗಳು ತಲುಪುತ್ತಾ ಇರುತ್ತೆ ಗೆಳೆಯರೇ. ಈ ಒಂದು ಮಾಹಿತಿಯು ಪ್ರಮುಖವಾಗಿ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಯಡಿ ಕಾರ್ಯನಿರ್ವಹಿಸುತ್ತಿರುವ ಅಲ್ಪಸಂಖ್ಯಾತರ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಗಳು, ಸರ್ಕಾರಿ ಮುಸ್ಲಿಂ ವಸತಿ ಶಾಲೆಗಳು ಹಾಗೂ ಡಾಕ್ಟರ್ APJ ಅಬ್ದುಲ್ ಕಲಾಂ ವಸತಿ ಶಾಲೆಗಳಿಗೆ 2024-25ನೇ ಸಾಲಿನ 6ನೇ ತರಗತಿ ಪ್ರವೇಶಕ್ಕಾಗಿ ಅರ್ಜಿ ಸಲ್ಲಿಕೆ, ಪ್ರವೇಶ ಪರೀಕ್ಷೆ ಮತ್ತು ದಾಖಲಾತಿಯ ಮಾರ್ಗಸೂಚಿಗಳನ್ನು ಈ ವಿಡಿಯೋದಲ್ಲಿ ನಾವು ಒಂದೊಂದಾಗಿ ನೋಡ್ತಾ ಹೋಗೋಣ ಗೆಳೆಯರೇ. ಇಲ್ಲಿ ನೀವು ನೋಡ್ತಾ ಇರಬಹುದು, ಈ ಒಂದು ಮಾಹಿತಿಯು ಅಲ್ಪಸಂಖ್ಯಾತರ ನಿರ್ದೇಶನಾಲಯ ಅಧೀನದಲ್ಲಿ 90 ಮೊರಾರ್ಜಿ ದೇಸಾಯಿ ವಸತಿ ಶಾಲೆಗಳು ಮತ್ತು 6ರಿಂದ 10ನೇ ತರಗತಿವರೆಗೆ ಮತ್ತು 29 ಡಾಕ್ಟರ್ APJ ಅಬ್ದುಲ್ ಕಲಾಂ ವಸತಿ ಶಾಲೆಗಳು 6ರಿಂದ 12ನೇ ತರಗತಿವರೆಗೆ ಮತ್ತು 4 ಸರ್ಕಾರಿ ಮುಸ್ಲಿಂ ವಸತಿ ಶಾಲೆಗಳು ಕಾರ್ಯನಿರ್ವಹಿಸುತ್ತಿವೆ. ಸದರಿ 123 ವಸತಿ ಶಾಲೆಗಳನ್ನು 6ನೇ ತರಗತಿ ಪ್ರವೇಶಾತಿಯಾಗಿ 1030 ಸೀಟುಗಳು ಲಭ್ಯವಿದ್ದು, ಅಂದರೆ ಇಲ್ಲಿ 1023 ವಸತಿ ಶಾಲೆಗಳಲ್ಲಿ 6ನೇ ತರಗತಿ ಪ್ರವೇಶಕ್ಕಾಗಿ ಅರ್ಜಿಯನ್ನು ಕರೆಯಲಾಗಿದ್ದು 1030 ಸೀಟುಗಳು ಈಗಾಗಲೇ ಲಭ್ಯವಿವೆ. ಈ ಸೀಟುಗಳ ಭರ್ತಿಗಾಗಿ ಒಂದು ಅರ್ಜಿಯನ್ನು ಈಗಾಗಲೇ ನಮ್ಮ ಕರ್ನಾಟಕ ಸರ್ಕಾರ ಹೊರಡಿಸಲಾಗಿದೆ. ಈ ಕುರಿತು ಮಾಹಿತಿಯನ್ನು ನಾವು ಒಂದೊಂದಾಗಿ ತಿಳಿತಾ ಹೋಗೋಣ ಗೆಳೆಯರೇ. ಈ ಒಂದು ಪ್ರವೇಶಾತಿ ಅಡ್ಮಿಷನ್ಗಾಗಿ ವರ್ಗವಾರು ಮೀಸಲಾತಿ, ಅಂದರೆ ಮೀಸಲಾತಿ ಅನ್ನೋದನ್ನು ಒಂದೊಂದಾಗಿ ನೋಡ್ತಾ ಹೋಗೋಣ. ಸರ್ಕಾರಿ ಮತ್ತು ಮುಸ್ಲಿಂ ವಸತಿ ಶಾಲೆಗಳು, ಅಂದರೆ ಪ್ರತಿ ವಸತಿ ಶಾಲೆಗೆ ವಿದ್ಯಾರ್ಥಿಗಳು ಪ್ರವೇಶ ಸಂಖ್ಯೆ 50, ಒಟ್ಟು 50 ವಿದ್ಯಾರ್ಥಿಗಳನ್ನು ಆಯ್ಕೆ ಮಾಡಲಾಗುತ್ತದೆ. ಹಾಗೂ ಎರಡನೇದಾಗಿ ಮುಸ್ಲಿಂ 100% ಇರುತ್ತದೆ, ಅಂದರೆ ಒಟ್ಟೆ 50 ವಿದ್ಯಾರ್ಥಿಗಳಿಗೆ ಇಲ್ಲಿ ಮುಸ್ಲಿಂ ವಿದ್ಯಾರ್ಥಿಗಳಿಗೆ ಆದ್ಯತೆಯನ್ನು ನೀಡಲಾಗುತ್ತದೆ ಮತ್ತು ಹೆಣ್ಣು ಮಕ್ಕಳಿಗೆ 50% ಸ್ಥಾನಗಳನ್ನು ಮೀಸಲಿರಿಸಲಾಗುತ್ತದೆ. ಹಾಗೆ ಎರಡನೇದಾಗಿ ನೋಡೋದಾದರೆ ಗೆಳೆಯರೇ, ಇಲ್ಲಿ ಅಲ್ಪಸಂಖ್ಯಾತರ ಮೊರಾರ್ಜಿ ದೇಸಾಯಿ ಡಾಕ್ಟರ್ APJ ಅಬ್ದುಲ್ ಕಲಾಂ ವಸತಿ ಶಾಲೆಗಳು, ಪ್ರತಿ ವಸತಿ ಶಾಲೆಯ ವಿದ್ಯಾರ್ಥಿಗಳ ಪ್ರವೇಶ ಸಂಖ್ಯೆ 50 ಹಾಗೂ ಮೀಸಲಾತಿ ಅಲ್ಪಸಂಖ್ಯಾತರು, ಅಂದರೆ ಮೀಸಲಾತಿ ಅಲ್ಪಸಂಖ್ಯಾತರು 75%, ಅಂದರೆ 38 ವಿದ್ಯಾರ್ಥಿಗಳಿಗೆ. ಹಾಗೆ ಮೂರನೇದಾಗಿ ನೋಡಿದರೆ ಇತರೆ ವರ್ಗದ ಮೀಸಲಾತಿ 25%, 12 ವಿದ್ಯಾರ್ಥಿಗಳಿಗೆ. ಇಲ್ಲಿ ಯಾವುದೇ ಜಾತಿಯ ವಿದ್ಯಾರ್ಥಿಗಳಿಗೆ ಇಲ್ಲಿ ಅವಕಾಶವನ್ನು ನೀಡಲಾಗುತ್ತದೆ. ಹಾಗೆ ನಾಲ್ಕನೇದು ನೋಡಿದರೆ ಹೆಣ್ಣು ಮಕ್ಕಳಿಗೆ 50% ಸ್ಥಾನಗಳನ್ನು ಇಲ್ಲಿ ರಿಸರ್ವೇಷನ್ ಕೊಡಲಾಗುತ್ತದೆ. ಈ ಮೂರನೇದಾಗಿ ನೋಡೋದಾದರೆ ಇಲ್ಲಿ ನೋಡ್ಬೋದು, ಅಲ್ಪಸಂಖ್ಯಾತ ಮೊರಾರ್ಜಿ ದೇಸಾಯಿ ಡಾಕ್ಟರ್ APJ ಅಬ್ದುಲ್ ಕಲಾಂ ವಸತಿ ಶಾಲೆ ಮೀಸಲಾತಿ ನೋಡ್ತಾ ಹೋದರೆ ಇಲ್ಲಿ ನೀವು ನೋಡ್ಬೋದು, ಪ್ರತಿ ವಸತಿ ಶಾಲೆಗೆ ವಿದ್ಯಾರ್ಥಿಗಳ ಪ್ರವೇಶ ಸಂಖ್ಯೆ 60, ಒಟ್ಟು 60 ಸಂಖ್ಯೆಗಳ ವಿದ್ಯಾರ್ಥಿಗಳನ್ನು ಆಯ್ಕೆ ಮಾಡಲಾಗುತ್ತದೆ. ಹಾಗೆ ಎರಡನೇದಾಗಿ ನೋಡಿದರೆ ಮೀಸಲಾತಿ ಅಲ್ಪಸಂಖ್ಯಾತರು 75%, ಅಂದರೆ 45 ವಿದ್ಯಾರ್ಥಿಗಳು, ಅಂದರೆ ಇತರೆ ವರ್ಗದ ಮೀಸಲಾತಿ 25%, 15 ವಿದ್ಯಾರ್ಥಿಗಳನ್ನು ಆಯ್ಕೆ ಮಾಡಲಾಗುತ್ತದೆ. ಹಾಗೆ ಹೆಣ್ಣು ಮಕ್ಕಳಿಗಾಗಿ 50% ಸ್ಥಳಗಳನ್ನು ಇಲ್ಲಿ ರಿಸರ್ವೇಷನ್ ಇಡಲಾಗಿರುತ್ತದೆ. ಡಿಯಾಗಿ ನೋಡಿದರೆ APJ ಅಬ್ದುಲ್ ಕಲಾಂ, ಅಂದರೆ ಇಲ್ಲಿ ಪ್ರವೇಶಾತಿಯನ್ನು ಮೊರಾರ್ಜಿ ದೇಸಾಯಿ ಮತ್ತು ಡಾಕ್ಟರ್ APJ ಅಬ್ದುಲ್ ಕಲಾಂ 2 ಶಾಲೆಗಳಿಗೆ ಅಡ್ಮಿಷನ್ ಓಪನ್ ಆಗಿರುತ್ತದೆ. ಇಲ್ಲಿ 2 ಶಾಲೆಗಳ ಒಂದು ಮಾಹಿತಿಯನ್ನು ಇಲ್ಲಿ ಒಂದೊಂದಾಗಿ ನಾವು ನೋಡ್ತಾ ಹೋಗೋಣ ಗೆಳೆಯರೇ. ಡಾಕ್ಟರ್ APJ ಅಬ್ದುಲ್ ಕಲಾಂ ವಸತಿ ಶಾಲೆಗಳ ವಿದ್ಯಾರ್ಥಿ ಪ್ರವೇಶ ಸಂಖ್ಯೆ 80 ಮತ್ತು ಒಂದನೇದಾಗಿ ನೋಡಿ, ಪ್ರತಿ ವಿಭಾಗಕ್ಕೆ 40 ವಿದ್ಯಾರ್ಥಿಗಳಂತೆ 2 ವಿಭಾಗಗಳು. ಇಲ್ಲಿ 2 ವಿಭಾಗಗಳನ್ನಾಗಿ ಪ್ರತಿ ವಿಭಾಗಕ್ಕೆ 40 ವಿದ್ಯಾರ್ಥಿಗಳನ್ನು ಆಯ್ಕೆ ಮಾಡಲಾಗುತ್ತದೆ.
ಹಾಗೆ ಎರಡನೇದಾಗಿ ನೋಡಿದರೆ ಪ್ರತಿ ವಿಭಾಗದ ಪ್ರವೇಶ ಸಂಖ್ಯೆ 40 ಆಗಿರುತ್ತದೆ. ಹಾಗೆ ಮೂರನೇದಾಗಿ ನೋಡಿದರೆ ಮೀಸಲಾತಿ ಅಲ್ಪಸಂಖ್ಯಾತರು ಅಂದರೆ ಇಲ್ಲಿ APJ ಅಬ್ದುಲ್ ಕಲಾಂ ಅಲ್ಪಸಂಖ್ಯಾತರಿಗೆ 75%ಗಳನ್ನು 30 ವಿದ್ಯಾರ್ಥಿಗಳಿಗೆ ಇಲ್ಲಿ ಅವಕಾಶ ನೀಡಲಾಗುತ್ತದೆ. ಹಾಗೆ ನಾಲ್ಕನೇದಾಗಿ ನೋಡಿದರೆ ಇತರೆ ವರ್ಗದ ಮೀಸಲಾತಿ ಅಂದರೆ 25% 10 ವಿದ್ಯಾರ್ಥಿಗಳಿಗೆ ಇತರೆ ಜಾತಿಯ ವಿದ್ಯಾರ್ಥಿಗಳಿಗೆ ಇಲ್ಲಿ ಅಡ್ಮಿಷನ್ಗೆ ಅವಕಾಶವನ್ನು ಮಾಡಿಕೊಡಲಾಗುತ್ತದೆ. ಅದೇ ಹೆಣ್ಣು ಮಕ್ಕಳಿಗೆ 50% ಸ್ಥಳಗಳನ್ನು ಮೀಸಲ ರಿಸರ್ವೇಷನ್ ಇಲ್ಲಿ ಕಾಯ್ದಿರಿಸಲಾಗಿದೆ. ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ ಅಂದರೆ ಈ ಒಂದು ಪ್ರವೇಶವನ್ನು ಪಡೆಯಲು ಜಾತಿಯ ಮತ್ತು ಆದಾಯ ಪ್ರಮಾಣ ಪತ್ರ ಪ್ರಮುಖವಾಗಿರುತ್ತದೆ. ಇಲ್ಲಿ ನಾವು ನೋಡ್ತಾ ಹೋದರೆ ಮೊದಲನೇದಾಗಿ ಅಲ್ಪಸಂಖ್ಯಾತರಿಗೆ ಅಲ್ಪಸಂಖ್ಯಾತರ ವರ್ಗ ಅಂದರೆ ಅಲ್ಪಸಂಖ್ಯಾತರ ವರ್ಗದ ಅಭ್ಯರ್ಥಿಗಳಿಗೆ ಕುಟುಂಬದ ವಾರ್ಷಿಕ ಆದಾಯವು ಹಾಗೂ ಉಪವರ್ಗ 1ಕ್ಕೆ ಸೇರಿದ ಅಭ್ಯರ್ಥಿಗಳಿಗೆ ಕುಟುಂಬದ ವಾರ್ಷಿಕ ಆದಾಯವು ರೂಪಾಯಿ 2.5 ಲಕ್ಷವನ್ನು ಮೀರತಕ್ಕದ್ದು. ಅಂದರೆ 2.5 ಲಕ್ಷ ಒಳಗಡೆ ನಿಮ್ದು ಒಂದು ಆದಾಯ ಇರಬೇಕನ್ನೋದು ಕೂಡ ಇಲ್ಲಿ ತಿಳಿಸಲಾಗಿದೆ ಗೆಳೆಯರೇ. ಹಾಗೆ ಹಿಂದುಳಿದ ವರ್ಗದವರಿಗೆ ನೋಡ್ತಾ ಹೋದರೆ ಇಲ್ಲಿ ನೀವು ನೋಡ್ಬೋದು ಗೆಳೆಯರೇ. ಪ್ರವರ್ಗ 1 ಇಲ್ಲಿ ಹಿಂದುಳಿದ ವರ್ಗ ಅಂದರೆ 2A 3A ಮತ್ತು 3B ಅಭ್ಯರ್ಥಿಗಳು ಹಾಗೂ ಪ್ರವರ್ಗ 1ಕ್ಕೆ ಸೇರಿದ ಅಭ್ಯರ್ಥಿಗಳಿಗೆ ಕುಟುಂಬದ ವಾರ್ಷಿಕ ಆದಾಯ ಕೂಡ ಇಲ್ಲಿ 2.5 ಲಕ್ಷ ಒಳಗೆ ಮಿತಿಯೊಳಗೆ ಇರಬೇಕನ್ನೋದು ಕೂಡ ಇಲ್ಲಿ ಈ ಒಂದು ಅಧಿಸೂಚನೆಯಲ್ಲಿ ತಿಳಿಸಲಾಗಿದೆ ಗೆಳೆಯರೇ. ಪರಿಶಿಷ್ಟ ಜಾತಿ ಮತ್ತು ಇವರು ಇಲ್ಲಿ ನೋಡೋದಾದರೆ ಗೆಳೆಯರೇ ಇವರು ನೋಡ್ಬೋದು ಇವ್ರಿಗೂ ಕೂಡ 2.5 ಲಕ್ಷದವರೆಗೆ ಒಳಗೆ ಇವರು ಒಂದು ಆದಾಯ ಇರಬೇಕಾಗುತ್ತದೆ ಅನ್ನೋದು ಕೂಡ ಇಲ್ಲಿ ತಿಳಿಸಲಾಗಿದೆ ಗೆಳೆಯರೇ. ಹಾಗೆ ಮುಂದೆ ನೋಡ್ತಾ ಹೋದರೆ ಪ್ರವೇಶ ಪ್ರಕ್ರಿಯೆ ಯಾವ ರೀತಿ ಅಂದರೆ ಅಡ್ಮಿಷನ್ ಪ್ರೊಸೆಸ್ ಹೇಗೆ ಇರುತ್ತದೆ ಅನ್ನೋದನ್ನು ನಾವಿಲ್ಲಿ ನೋಡ್ಬೋದು ಗೆಳೆಯರೇ. ಪ್ರವೇಶ ಪ್ರಕ್ರಿಯೆ ಅಲ್ಪಸಂಖ್ಯಾತರ ಇಲಾಖೆಯ ನಿರ್ದೇಶನಾಲಯ ಅಧೀನದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಸರ್ಕಾರಿ ಮುಸ್ಲಿಂ ವಸತಿ ಶಾಲೆಗಳಿಗೆ ಮೊರಾರ್ಜಿ ದೇಸಾಯಿ ಮತ್ತು ಡಾಕ್ಟರ್ APJ ಅಬ್ದುಲ್ ಕಲಾಂ ವಸತಿ ಶಾಲೆಗಳಿಗೆ 6ನೇ ತರಗತಿ ಪ್ರವೇಶ ಪ್ರಕ್ರಿಯೆಯನ್ನು ಅಲ್ಪಸಂಖ್ಯಾತ ನಿರ್ದೇಶನಾಲಯದಿಂದ ಹೊರಡಿಸುತ್ತಿದ್ದು, ವಿದ್ಯಾರ್ಥಿ ಸೇವಾ ಸಿಂಧು ಪೋರ್ಟಲ್ ಅಂದರೆ ನೀವು ಆನ್ಲೈನ್ ಒಂದು ಅರ್ಜಿಯನ್ನು ಇಲ್ಲಿ ಸಲ್ಲಿಸಬೇಕಾಗಿರುತ್ತದೆ. ಅದು ಸೇವಾ ಸಿಂಧು ಅಂದರೆ https://www.sevasindhu-service-karnataka.in ಹೋಗಿ ಅಲ್ಲಿ ನೀವು ಇಲ್ಲಿ ಹೋಗುವುದರ ಮೂಲಕ ಒಂದು ಅರ್ಜಿಯನ್ನು ಸಲ್ಲಿಸತಕ್ಕಂತೆ. ನೋಡ್ತಾ ಹೋದರೆ ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸಲು ಇರಬೇಕಾದ ಅರ್ಹತೆಗಳು ಅಂದರೆ ಈ ಒಂದು ಅಡ್ಮಿಷನನ್ನು ಈ ಒಂದು ವಸತಿ ಶಾಲೆಗಳಲ್ಲಿ ಅಡ್ಮಿಷನ್ ಪಡೆಯಬೇಕಾದರೆ ನಿಮಗೆ ಬೇಕಾಗುವ ನಿಮ್ಮ ಮಕ್ಕಳಿಗೆ ಬೇಕಾಗಿರುವ ಒಂದು ಅರ್ಹತೆಗಳನ್ನು ನೋಡ್ತಾ ಹೋದರೆ ಮೊದಲನೇದಾಗಿ ನೋಡ್ತಾ ಹೋದರೆ ಗೆಳೆಯರೇ, ಅಭ್ಯರ್ಥಿಯು ಸರ್ಕಾರದಿಂದ ಅನುಮೋದಿಸಲ್ಪಟ್ಟ ಶಾಲೆಯಿಂದ 5ನೇ ತರಗತಿಯಲ್ಲಿ ವ್ಯಾಸಂಗ ಮಾಡುತ್ತಿರಬೇಕು. ಹಾಗೆ ಎರಡನೇದಾಗಿ ನೋಡಿದರೆ ಕರ್ನಾಟಕ ರಾಜ್ಯದ ಖಾಯಂ ನಿವಾಸಿಯಾಗಿರಬೇಕು. ಎರಡನೇದಾಗಿ ನೋಡಿದರೆ 11ರಿಂದ 13 ವರ್ಷದ ವಯೋಮಾನದರ ಆಗಿರಬೇಕು. ಅಂದರೆ ಮೇಲ್ಪಟ್ಟ ವಯಸ್ಸನ್ನು ಆಗಿರಬೇಕನ್ನೋದು ಕೂಡ ಇಲ್ಲಿ ತಿಳಿಸಲಾಗಿದೆ. ಹೆಚ್ಚಿನ ಮಾಹಿತಿಯಾಗಿ ಈ ವಿಡಿಯೋ ಕೆಳಗೆ ನಿಮಗೆ ಲಿಂಕನ್ನು ಪ್ರೊವೈಡ್ ಮಾಡುತ್ತೀವಿ. ಅಲ್ಲಿ ಹೆಚ್ಚಿನ ಮಾಹಿತಿ ಹಾಗೂ ಅರ್ಜಿ ಸಲ್ಲಿಸಲು ನೀವು ಅಲ್ಲಿ ಹೋಗಿ ಕ್ಲಿಕ್ ಮಾಡೋದರ ಮೂಲಕ ಅರ್ಜಿ ಸಲ್ಲಿಸಬೇಕಾಗಿರುತ್ತದೆ ಗೆಳೆಯರೇ. ಪ್ರವೇಶ ಪರೀಕ್ಷೆಯ ವಿಧಾನ ಯಾವ ರೀತಿಯ ಈ ಪ್ರವೇಶ ಪ್ರಕ್ರಿಯೆಯ ವಿಧಾನ ಇರುತ್ತದೆ ಅನ್ನೋದನ್ನು ನಾವು ಇಲ್ಲಿ ಒಂದೊಂದಾಗಿ ನೋಡ್ತಾ ಹೋದರೆ ಇಲ್ಲಿ ನೋಡಬಹುದು. ಪ್ರವೇಶ ಬಯಸುವ ಅಭ್ಯರ್ಥಿಗಳು ಕಡ್ಡಾಯವಾಗಿ ಅಲ್ಪಸಂಖ್ಯಾತರ ನಿರ್ದೇಶನಾಲಯ ವತಿಯಿಂದ ನಡೆಸುವ ಪ್ರವೇಶ ಪರೀಕ್ಷೆಯನ್ನು ಬರೆಯಬೇಕು. ಈ ಶಾಲೆಗಳಿಗೆ ಅಂದರೆ 2 ವಸತಿ ಶಾಲೆಗಳಿಗೆ ಅಡ್ಮಿಷನ್ ಪಡೆಯಲು ಎಕ್ಸಾಮನ್ನು ಕಂಡಕ್ಟ್ ಮಾಡಲಾಗುತ್ತದೆ, ಪರೀಕ್ಷೆಯನ್ನು ಬರೆಯಬೇಕಾಗುತ್ತದೆ. ಹಾಗೆ ಎರಡನೇದಾಗಿ ನೋಡೋದಾದರೆ ವಸತಿ ಶಾಲೆಗಳ ಆಯ್ಕೆಗೆ ಪ್ರವೇಶ ಪರೀಕ್ಷೆಯನ್ನು ಗಳಿಸಿದ ಅಂಕಗಳ ನೇರ ಮಾನದಂಡವಾಗಿರುತ್ತದೆ. ಅಂದರೆ ಪರೀಕ್ಷೆಯಲ್ಲಿ ತೆಗೆದುಕೊಂಡ ಅಂಕಗಳ ಆಧಾರದ ಮೇಲೆ ಆಯ್ಕೆ ಮಾಡಲಾಗುತ್ತದೆ ಅನ್ನೋದನ್ನು ಇಲ್ಲಿ ನೋಡಬೇಕಾಗುತ್ತದೆ. ಹಾಗೆ ಪ್ರವೇಶ ಪರೀಕ್ಷೆಯು 100 ಅಂಕಗಳ ಬಹು ಆಯ್ಕೆ ಮಾದರಿಯಲ್ಲಿರುತ್ತದೆ. ಒಟ್ಟು 100 ಅಂಕಗಳಿಗೆ ಬಹು ಮಲ್ಟಿಪಲ್ ಚಾಯ್ಸ್ ಅಂದರೆ ಆಯ್ಕೆಗಳ ಮೂಲಕ ನಿಮಗೆ ಇಲ್ಲಿ ಆಯ್ಕೆ ಮಾಡಲಾಗುತ್ತದೆ ಗೆಳೆಯರೇ. ಹಾಗೆ ನಾಲ್ಕನೇದಾಗಿ ನೋಡಿದರೆ ಪ್ರಶ್ನೆ ಪತ್ರಿಕೆಯು ಕನ್ನಡ ಮತ್ತು ಇಂಗ್ಲೀಷ್ ಮಾಧ್ಯಮದಲ್ಲಿರುತ್ತದೆ. ಅಂದರೆ ಇಲ್ಲಿ 2 ವಿಷಯದಲ್ಲಿ ಪರೀಕ್ಷೆಯನ್ನು ನಡೆಸಲಾಗುತ್ತದೆ. ಯಾವುದಾದ್ರೂ ಒಂದು ಭಾಷೆಯಲ್ಲಿ ನೀವು ಆಯ್ಕೆ ಮಾಡಬೇಕಾಗುತ್ತದೆ. ಹಾಗೆ ಶೇಕಡ 90ರಷ್ಟು ಪ್ರಶ್ನೆಗಳು 4 ಮತ್ತು 5ನೇ ತರಗತಿ ಪಠ್ಯಾಧಾರಿತ ಅಂದರೆ ಶೇಕಡ 90 ಅಂಕಗಳು ಇಲ್ಲಿ
ನಿಮ್ಮ ಸಿಲೆಬಸ್ಗೆ ತಕ್ಕಂತೆ ಇಲ್ಲಿ ಅಂಕ ಸಿಲೆಬಸ್ ಇರುತ್ತದೆ ಅನ್ನೋದು ಕೂಡ ಇಲ್ಲಿ ತಿಳಿಸಲಾಗಿದೆ ಗೆಳೆಯರೆ. ಹಾಗೆ ಕನ್ನಡ 20, ಇಂಗ್ಲೀಷ್ 20, ಗಣಿತ 20 ಮತ್ತು ಪರಿಸರ ಅಧ್ಯಯನ, ಸಾಮಾನ್ಯ ಅಧ್ಯಯನ 20 ಒಟ್ಟು 80 ಮಾರ್ಕ್ಸ್ಗಳ ಇಲ್ಲಿ ಒಂದು ಹಂಚಿಕೆಯನ್ನು ಇಲ್ಲಿ ನೀವು ನೋಡಬಹುದಾಗಿದೆ ಗೆಳೆಯರೆ. ಹಾಗೆ ಇಲ್ಲಿ ನೋಡೋದಾದರೆ ವಸತಿ ಶಾಲೆಗಳಿಗೆ ಪ್ರವೇಶ ಪ್ರಕ್ರಿಯೆ ತಾತ್ಕಾಲಿಕ ವೇಳಾಪಟ್ಟಿ ಅಂದರೆ ಇಲ್ಲಿ ನೀವು ನೋಡಬಹುದು ಗೆಳೆಯರೆ. ಕೊನೆಯದಾಗಿ ವಿದ್ಯಾರ್ಥಿಗಳಿಂದ ಅರ್ಜಿ ಸಲ್ಲಿಸುವ ಪ್ರಾರಂಭ ದಿನಾಂಕ ಅಂದರೆ ಪ್ರಾರಂಭ ದಿನಾಂಕ 16/2/2024 ಅಂದರೆ 16 ಫೆಬ್ರವರಿ 2024ರಿಂದ ಪ್ರಾರಂಭವಾಗಿರುತ್ತದೆ. ನೀವು ಇಲ್ಲಿ ಹೋಗಿ ಅರ್ಜಿಯನ್ನು ಸಲ್ಲಿಸಬಹುದಾಗಿರುತ್ತದೆ ಗೆಳೆಯರೆ. ಹಾಗೆ ಎರಡನೇದಾಗಿ ನೋಡುವುದಾದರೆ ಗೆಳೆಯರೆ, ಅರ್ಜಿ ಸಲ್ಲಿಸಲು ನಿಗದಿಪಡಿಸಿರುವ ಕಡೆಯ ದಿನಾಂಕ ಅಂದರೆ ಕಡೆಯ ದಿನಾಂಕ ಇಲ್ಲಿ ನೀವು ನೋಡಬಹುದು 15/3/2024 ಅಂದರೆ ಮಾರ್ಚ್ 15ವರೆಗೆ ನೀವು ಕೊನೆಯವರೆಗೆ ಇಲ್ಲಿ ಅರ್ಜಿಯನ್ನು ಸಲ್ಲಿಸುವ ಒಂದು ಅವಕಾಶವನ್ನು ಅಲ್ಪಸಂಖ್ಯಾತರ ನಿರ್ದೇಶನಾಲಯ ಇಲಾಖೆ ನಿಮಗೆ ಮಾಡಿಕೊಟ್ಟಿದೆ ಗೆಳೆಯರೆ. ಹಾಗೆ ಮೂರನೇದಾಗಿ ನೋಡಿದರೆ ಸಂಬಂಧಪಟ್ಟ ಶಾಲೆಗಳು ಪ್ರಾಂಶುಪಾಲರು ಅರ್ಜಿಗಳನ್ನು ಪರೀಕ್ಷೆ ಸಲ್ಲಿಸುವ ಅಂತಿಮ ದಿನಾಂಕ ಅಂದರೆ ಈ ಒಂದು ಶಾಲೆಯಲ್ಲಿ ಅಂದರೆ ನೀವು ಓದುತ್ತಿರುವ ಶಾಲೆಯಲ್ಲಿ ವತಿಯಿಂದ ಅರ್ಜಿ ಸಲ್ಲಿಸುವುದಾದರೆ 31/3/2024ವರೆಗೆ ನೀವು ಕೊನೆಯ ಡೇಟ್ವರೆಗೆ ಇಲ್ಲಿ ಅರ್ಜಿ ಸಲ್ಲಿಸಬೇಕಾಗಿರುತ್ತದೆ ಗೆಳೆಯರೆ. ಹಾಗೆ ನಾಲ್ಕನೇದಾಗಿ ನೋಡಿದರೆ ಸಂಬಂಧಪಟ್ಟ ಜಿಲ್ಲಾ ಅಧಿಕಾರಿಗಳು ಇವರ ಅರ್ಜಿಗಳು ಅಂತಿಮ ದಿನಾಂಕ ಅಂದರೆ 5/4/2024ವರೆಗೆ ಇಲ್ಲಿ ಇವರಿಗೆ ಒಂದು ಕಾಲಾವಕಾಶವನ್ನು ಮಾಡಿಕೊಡಲಾಗಿರುತ್ತದೆ. ಫಲಿತಾಂಶದ ಪ್ರಕಟಣೆ ಅಂದರೆ ನೀವು ಎಕ್ಸಾಮ್ ಬರೆದ ನಂತರ ಆ ಫಲಿತಾಂಶವು ಪ್ರಕಟಣೆ ಆಗುವ ದಿನಾಂಕ ಅಂದರೆ ಇಲ್ಲಿ ನೀವು ನೋಡಬಹುದು ಗೆಳೆಯರೆ 2/5/2024ರವರೆಗೆ ನಿಮಗೆ ಇಲ್ಲಿ ಒಂದು ಫಲಿತಾಂಶವು ಈ ಒಂದು ಪರೀಕ್ಷೆಯ ವೇಳಾಪಟ್ಟಿಯಲ್ಲಿ ನಿಮಗೆ ದೊರೆಯುತ್ತದೆ ಅನ್ನೋದು ಕೂಡ ಇಲ್ಲಿ ನಾವು ನೋಡಬಹುದಾಗಿದೆ ಗೆಳೆಯರೆ. ಹಾಗೆ ಆರನೇದಾಗಿ ನೋಡೋದಾದರೆ ಮೊದಲ ಸುತ್ತಿನ ಆಯ್ಕೆ ಪಟ್ಟಿ ಪ್ರಕಟಿಸುವ ದಿನಾಂಕ ಅಂದರೆ ಮೇ ಮೊದಲನೇ ವಾರ ಅಂದರೆ ಮೇ ತಿಂಗಳಲ್ಲಿ ಮೊದಲನೇ ಲಿಸ್ಟಲ್ಲಿ ಬಿಡುಗಡೆಗೊಳಿಸಲಾಗುತ್ತದೆ. ಹಾಗೆ ಎರಡನೇ ಪಟ್ಟಿ ನೋಡೋದಾದರೆ ಇಲ್ಲಿ ನೀವು ನೋಡ್ಬೋದು ಎರಡನೇ ಪಟ್ಟಿ ಗೆಳೆಯರೆ, ಇಲ್ಲಿ ನೀವು ನೋಡುವುದು ಎರಡನೇ ಪಟ್ಟಿ ಮೇ 2ನೇ ವಾರ. ಹಾಗೆ ಮೂರನೇ ಪಟ್ಟಿ ಮೇ 3ನೇ ವಾರ. ನಾಲ್ಕನೇ ಸುತ್ತಿನ ಆಯ್ಕೆ ಪಟ್ಟಿ ಮೇ 4ನೇ ವಾರ. ಅಂದರೂ ಒಟ್ಟು ಇಲ್ಲಿ ಪರೀಕ್ಷೆಯ ಒಂದು ಫಲಿತಾಂಶವು ನಾಲ್ಕು ಪಟ್ಟಿಗಳ ಆಧಾರದ ಮೇಲೆ ಇಲ್ಲಿ ನಿಮಗೆ ರಿಸಲ್ಟನ್ನು ಅನೌನ್ಸ್ ಮಾಡಲಾಗುತ್ತದೆ ಗೆಳೆಯರೆ. ಇದು ನೋಡೋದಾದರೆ ಗೆಳೆಯರೆ, ಅಲ್ಪಸಂಖ್ಯಾತರ ಮೂಲಾಧಾರ ದೇಸಾಯಿ ಡಾಕ್ಟರ್ APJ ಅಬ್ದುಲ್ ಕಲಾಂ ಮತ್ತು ಸರ್ಕಾರಿ ಮುಸ್ಲಿಂ ವಸತಿ ಶಾಲೆಗಳಿಗೆ ಕೆಳಕಂಡ ಸೌಲಭ್ಯಗಳನ್ನು ನೀಡಲಾಗುತ್ತದೆ. ಅಂದರೆ ಈ ಒಂದು ನಿಮ್ಮ ಮಕ್ಕಳು ಈ ಒಂದು ವಸತಿ ಶಾಲೆಗೆ ಆಯ್ಕೆಯಾದ ನಂತರ ಇಲ್ಲಿ ಸೌಲಭ್ಯಗಳು ಏನೇನು ದೊರೆಯುತ್ತದೆ ಅನ್ನೋದು ಕೂಡ ಇಲ್ಲಿ ನಾವು ನೋಡ್ತಾ ಹೋದರೆ ಪ್ರತಿ ವಿದ್ಯಾರ್ಥಿಗಳಿಗೆ ಉಚಿತ ಊಟ ಮತ್ತು ವಸತಿ ಸೌಲಭ್ಯದಿಂದ ಉಚಿತ ಶಿಕ್ಷಣದ ಇಲ್ಲಿ ದೊರೆಯುತ್ತದೆ ಗೆಳೆಯರೆ. ಹಾಗೆ ಪ್ರತಿ ವಿದ್ಯಾರ್ಥಿಗಳಿಗೆ ಸಮವಸ್ತ್ರ, ಬೂಟು, ಕಾಲು ಚೀಲ ಪೂರೈಕೆ ಮಾಡಲಾಗುತ್ತದೆ. ಹಾಗೆ ಮೂರನೇದಾಗಿ ನೋಡೋದಾದರೆ ಪ್ರತಿ ಬಾಲಕ ವಿದ್ಯಾರ್ಥಿಗಳಿಗೆ 2 ತಿಂಗಳಿಗೊಮ್ಮೆ ಕ್ಷೌರ ಅಂದರೆ ವ್ಯವಸ್ಥೆ ಕೂಡ ಇಲ್ಲಿ ಮಾಡಲಾಗುತ್ತದೆ. ಹಾಗೆ ಪ್ರತಿ ವಿದ್ಯಾರ್ಥಿಗಳಿಗೆ ಪಠ್ಯಪುಸ್ತಕ ಮತ್ತು ಲೇಖನ ಸಾಮಗ್ರಿಗಳನ್ನು ಇಲ್ಲಿ ನೀಡಲಾಗುತ್ತದೆ. ಹಾಗೆ ಐದನೇದಾಗಿ ನೋಡೋದಾದರೆ ಪ್ರತಿ ವಿದ್ಯಾರ್ಥಿಗಳಿಗೆ ಟೂತ್ಪೇಸ್ಟ್, ಸೋಪ್, ಬ್ರಷ್, ಎಣ್ಣೆ ಒಳಗೊಂಡ ಸೋಪ್ ಕಿಟ್ ವಿತರಣೆ. ಹಾಗೆ ಸದರಿ ಶಾಲೆಗಳಲ್ಲಿ ವೈದ್ಯಕೀಯ ಸೌಲಭ್ಯದ ಹಾಸಿಗೆ, ವೇದಿಕೆ, ಟ್ರಂಕ್, ಕಾಟ, ಪ್ರಯೋಗ ಶಾಲೆ ಉಪಕರಣ, ಬೋಧನಾ ಸಲಕರಣೆ, ಕ್ರೀಡಾ ಸಾಮಗ್ರಿ, ಗ್ರಂಥಾಲಯಗಳನ್ನು ಒದಗಿಸಲಾಗುತ್ತದೆ. ಹಾಗೆ ಏಳನೇದಾಗಿ ನೋಡಿದರೆ ಪ್ರತಿ ಶಾಲೆಗೆ ವಸತಿ ಶಾಲೆಗಳಿಗೆ ದಿನಪತ್ರಿಕೆ ಪೂರೈಕೆ ಆಗುತ್ತದೆ. ಇವುಗಳೆಲ್ಲ ಆಯ್ಕೆಯಾದ ನಿಮ್ಮ ಮಕ್ಕಳಿಗೆ ಸೌಲಭ್ಯಗಳನ್ನು ಈ ವಸತಿ ಡಾಕ್ಟರ್ APJ ಅಬ್ದುಲ್ ಕಲಾಂ ಆಗಿರ್ಬೋದು, ಮೂಲಾಧಾರ ದೇಸಾಯಿ ಆಗಿರ್ಬೋದು, ಹಾಗೆ ಮುಸ್ಲಿಂ ವಸತಿ ಶಾಲೆಗಳಿಗೆ ಈ ಸೌಲಭ್ಯಗಳನ್ನು ಇಲ್ಲಿ ನೀವು ನಿಮ್ಮ ಮಕ್ಕಳಿಗೆ ದೊರಕಿಸಿಕೊಡಬಹುದಾಗಿದೆ. ಈ ವಿಡಿಯೋನ ಕೊನೆವರೆಗೆ ನೋಡೋಕ್ಕೆ ಧನ್ಯವಾದಗಳು.